ನಂದು ತಪ್ಪೈತಲ್ಲ. ಅದಕ್ಕೆ ಸರಿ ಆಯಿತು ಬಿಡ್ರಮ್ಮ, ಇನ್ಮೇಲಿಂದ ಏನು ಹೇಳಲ್ಲ, ನಾನು ಏನು ಹೇಳಲ್ಲಮ್ಮ. ನಿಮ್ಮ ಪಾಡಿಗೆ ನೀವು ನಿಮ್ಗೆ ಇಷ್ಟ ಬಂದಂತೆ ಮಾಡ್ಕೊಳ್ರಿ. ಏನೋ ಈ ಮನೆ ಹೆಣ್ಮಗಳು ಬಂದು ಹೋಗ್ತಾ ಇರಬೇಕು, ಬಂದು ಹೋಗ್ತೀನಿ. ಸರಿ ಆಯ್ತು ಬಿಡು, ನಾನು ಅದೇ ಸೀರೆನ ಹೊಲಿಸಿ ಹುಡ್ಕೊಂತೀನಿ ಅಂತ ಹೇಳ್ತೀನಿ. ಇನ್ನೇನು ಮಾಡೋದು? ತಪ್ಪಾಯಿತು ಅಂತ ನಾನು ಹೇಳ್ತೀನಿ. ನಾನು ಹಂಗೆ ಮಾಡಬಾರ್ದಾಗಿತ್ತು ಅಂತ ನನಗೆ ಅನ್ನಿಸ್ತು. ಏನು ಮಾಡೋದು? ಹೇಳ್ತೀನಿ ಅದಕ್ಕೆ. ನಾನು ಹಂಗೆ ಮಾಡಬಾರ್ದಾಗಿತ್ತಮ್ಮ, ಏನೋ ಮಾಡಿದೆ, ಏನೋ ಹೇಳ್ದೆ, ಇನ್ಮೇಲಿಂದ ಹೇಳಲ್ಲ ಬಿಡ್ರಿ. ನನಗೆ ಅದು ಅರ್ಥನೇ ಆಗಲಿಲ್ಲ. ಈಗ ನಮ್ಮ ಮನೆ ಹೆಣ್ಮಕ್ಳಾಗ್ಲೇಳು ನಮ್ಮ ಮನೆಗೆ ಬಂದು ಹೇಳಿದಾಗ ನಾನು ಎಷ್ಟು ಸಿಟ್ಟು ಮಾಡ್ಕೊಂತಿದ್ದೆ. ನಿಮ್ಮ ಅಕ್ಕೆಯರ ಬಗ್ಗೆ ಬಿಟ್ಟು ಹಾಕ್ಬಿಡ್ರಿ, ತಲೆ ಕೆಡಿಸ್ಕೊಬಿಡ್ರಿ ಅಂತ ಹೇಳ್ತಿದ್ದೆ. ನಾನು ಹಂಗೆ ಸ್ವಲ್ಪ ಯೋಚನೆ ಮಾಡಿ ನಂದೇ ತಪ್ಪಾಯ್ತಂತಲ್ಲ ಅಂತ ಅಂದ್ಕೊಂಡೆ. ಪುಣ್ಯ, ಶಿವಾನಿ, ಪುಣ್ಯ ಬರ್ರಿ. ಬೇಜಾರ ಮಾಡ್ಕೊಂಡಿದ್ದೀರಾ ಅಂತ ಗೊತ್ತು ನನ್ನ ಮೇಲೆ. ನಾನು ಸೀರೆ ತೆಗ್ದೇಸಿ ಬಡ್ದಾಗಿತ್ತು. ನಿಜವಾಗ್ಲೂ ನಾನು ತೆಗ್ದೇಸಿಯೋದಕ್ಕೆ ಎಸ್ಬಿಟ್ಟು ನಾನೇ ಆಮೇಲೆ ಕೂತ್ಕೊಂಡು ಯೋಚನೆ ಮಾಡಿದೆ. ಅಜ್ಜಿ ಹತ್ರ ಹೇಳಿದೆ, ಅಜ್ಜಿ ನಾನು ಹಿಂಗೆ ಮಾತಾಡಬಾರ್ದಾಗಿತ್ತಲ್ಲ, ನಾನು ಹಿಂಗೆ ಅನ್ಬಾರ್ದಾಗಿತ್ತಲ್ಲ. ಇನ್ಮೇಲೆ ಏನು ಹೇಳಲ್ಲ ಶಿವಾನಿ, ನಿಮ್ಮ ಮನೆ ಹೆಣ್ಮಗಳು, ನಾನೇನು ಹೇಳಲ್ಲ. ಹೆಣ್ಮಗಳಾಗೇ ಇರ್ತೀನಿ. ಹೇಳಿದ್ರೆ ಕೇಳ್ತಾರೆ. ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಹೇಳಿದ್ರೆ ಯಾರು ಕೇಳಲ್ಲಕ್ಕ. ನಮ್ಮ ಜಾಗದಲ್ಲಿ ಬೇರೆ ಯಾರಿದ್ರೂ ಎಲ್ಲೋಡು 1 ವರ್ಷನ 6 ತಿಂಗಳು ವರ್ಷನೂ ಕೇಳ್ತಿರ್ಲಿಲ್ಲ. ಇಷ್ಟು ವರ್ಷ ನಾವಾಗೋದಕ್ಕೆ ಸುಧಾರಿಸಿದೀವಿ. ನಿಜ, ನಾವಾಗೋದಕ್ಕೆ ಸುಮ್ಮನಾಗಿದ್ದೀವಕ್ಕ. ಬೇರೆಯವ್ರು ಯಾರಾದರೂ ಆಗಿದ್ರೆ ಇಷ್ಟೊತ್ತಿಗೆ ಅದು ಏನಾಗೋದೋ ಏನೋ ಗೊತ್ತಿಲ್ಲ. ಹೇಳೋ ಅಷ್ಟು ಹೇಳ್ಬೇಕಕ್ಕ. ಪದೇ ಪದೇ ಯಾರಿಗೇ ಆಗಲಿ ಹೇಳಿದ್ರೆ ಇಷ್ಟು ಬೇಜಾರಾಗುತ್ತೆ ಗೊತ್ತಾ. ನಿನಗೆ ಆಗ್ಲೇಳು, ನಿಮ್ಮ ಮನೆಗೆ ಆಗ್ಲೇಳು. ಬಂದೀಗ ನಿಮಗೂ ನಿಮ್ಮ ಪ್ರವೀಣ್ ಅಣ್ಣಂಗೂ 3 ಜನ ಅಕ್ಕವ್ರಿದ್ದಾರೆ. 3 ಜನ ಅಕ್ಕವ್ರು ಬಂದು ನಿನಗೇನೆ, ಋತು ಹಂಗೆ ಮಾಡಬೇಡ, ಹಿಂಗೆ ಮಾಡಬೇಡ, ನೀವು ಮನೆ ಕಟ್ಸಿದ್ರೆ ಹಂಗೆ ಕಟ್ಟಿಸ್ಬೇಡ, ಹಿಂಗೆ ಕಟ್ಟಿಸ್ಬೇಡ, ನಾನು ಹೇಳ್ದಂಗೆ ಕಟ್ಟು ಅಂತೇಳಿ ಅವ್ರು ನಿನಗೆ ಹೇಳಿದ್ರೆ ನಿನಗೆ ಎಷ್ಟು ಬೇಜಾರಾಗೋದಲ್ವಾ? ನೀನೇ ಯೋಚನೆ ಮಾಡಕ್ಕ. ನಾವು ಹೇಳಿರೋದ್ರಾಗ ಏನಾದರೂ ತಪ್ಪಾಯ್ತಾ? ಏನೊಂದು ತಪ್ಪಿದ್ರೆ ನೀನೇ ಬೇಕಾದ್ರೆ ನಮ್ಮನ್ನು ಒಂದೇಟು ಒದ್ದು ಬಿಡ್ಬೇಕಾದ್ರೆ ಒದಿಸ್ಕೊಬಿಡ್ತೀವಿ. ಆದರೆ ಯಾವತ್ತೂ ಹಂಗೆ ಇದು ಮಾಡೋಕ್ಕೆ ಹೋಗ್ಬಾರ್ದು. ನಾವೇನೇನು ಮಾತಾಡಬೇಕು ಅಂತ ಏನು ಮಾತಾಡಿಲ್ಲ. ಅಲ್ಲ, ನೀವು ಸೀರೆ ತಂದಿದ್ದು ಎಂಥದ್ದು ತೊಗೊಂಬಂದಿದ್ರಿ, ಅದಕ್ಕೂ ಇದಕ್ಕೂ ಏನು ಅಷ್ಟೊಂದು ನಾವು ಅಂಥದ್ದೇನು ಮಾಡಿಲ್ಲ. ನೀವಿನ್ನೂ ನಮಗೆ ಎಂಥದೋ ತಗೊಂಬಂದಿದ್ರಿ ಬಿಡು. ಇವಾಗ ಏನಂತೆ, ಇಬ್ಬರೊಳಗೂ ನೀವು ಒಪ್ಪಿರೋದೆ ಕೊಡಿಸ್ತೀನಿ, ಬರ್ರಿ ಹೋಗೋಣ. ಇನ್ನೇನು ಮಾಡೋಕ್ಕಾಗುತ್ತೆ? ಏನೋ ಅನಿವಾರ್ಯ ಆತತ್ತ. ನಾನು ಹೇಳಲ್ಲಮ್ಮ ಇನ್ಮೇಲಿಂದನ. ನಾನು ಯಾವತ್ತೂ ಹೇಳಲ್ಲ ಯಾರಿಗೂ. ಸುಮ್ಮನೆ ಇದ್ದು ಬಿಡ್ತೀನಿ. ಯಾಕೀಗ ಹೇಳಿದ್ರೆ ಸಿಟ್ಟೀಗ? ಇದು ನಿಮ್ಮನೆ ಅಮ್ಮಂಗೆ. ಇವಾಗ ನೀವು ನಿಮ್ಮ ಗಂಡ ನಿಮ್ಮ ನಿರ್ಧಾರ ನೀವು ತಗೋಬೇಕು. ಎಲ್ಲದಕ್ಕೂ ನಾನು ಹೇಳ್ದಂಗೆ ಆಗಲ್ಲ. ಎಲ್ಲ ನೀವು ಹೇಳ್ದಂಗೆ ಈ ಮನೆಗೆ ಏನು ಇದೆ, ಈ ಮನೆ ಪರಿಸ್ಥಿತಿ ಹೆಂಗಿದೆ ಅಂತ ನಿಮಗೆ ಗೊತ್ತಿರುತ್ತೆ. ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ನೀವು ಇರ್ತೀರ. ನಾನು ಹೇಳೋದು ಚೆನ್ನಾಗಿರಲ್ಲ ಅಂತ ನಾನೇ ಅರ್ಥ ಮಾಡ್ಕೊಂಡೆ. ಯಾಕೆ ಹಿಂಗಾಗ್ತೈತೆ, ಯಾಕೆ ಅಂತ ನನಗೂ ಅರ್ಥ ಮಾಡ್ಕೊಳ್ಳೋಂಥ ಶಕ್ತಿ ಐತೆ. ಅಯ್ಯೋ, ನಾನು ಅರ್ಥ ಮಾಡ್ಕೋಬೇಕಲ್ಲ. ನಾನು ಹಿಂಗೆ ಮಾಡಬಾರ್ದಲ್ಲ. ನಾನು ಹೇಳ್ಬಾರ್ದಲ್ಲ ನನ್ನ ತಮ್ಮ ಹೆಂಡ್ತಿರ್ಗೆ. ಹೇಳೋದಾದರೆ ಹೇಳ್ಬೋದು. ಎಲ್ಲದಕ್ಕೂ ನಾನು ಹೇಳಿದ್ರೆ ಚೆನ್ನಾಗಿರಲ್ಲ, ನನಗೆ ಆಗಲಿ ಬೇಜಾರಾಗುತ್ತಲ್ಲ ಅಂತ ತುಂಬ ಆಳವಾಗಿ ಯೋಚನೆ ಮಾಡಿದೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡ್ರಿ. ಖುಷಿಯಾಗಿ ಮದುವೆ ಮಾಡಿರಿ. ಇಬ್ಬರು ಮಕ್ಳದೂ ಖುಷಿಯಾಗಿ ಮದುವೆ ಮಾಡಿ ನೀವು ಎಲ್ಲ ಮುಂದೆ ನಿಂತ್ಕೊಂಡು ಜವಾಬ್ದಾರಿ ತಗೊಂಡು ಮಾಡಬೇಕು. ಎಲ್ಲ ಒಗ್ಗಟ್ಟಾಗಿ ಹೆಂಗಿದಾರಪ್ಪ ಅಂತ ಅನ್ಕೋಬೇಕು ಅವರೆಲ್ಲನ. ಒಟ್ಟಿನಲ್ಲಿ ಒಗ್ಗಟ್ಟಾಗಿ ನಾವೆಲ್ಲರೂ ಚೆನ್ನಾಗಿರಬೇಕು. ನಮಗೂ ಅದೇ ಅಕ್ಕ ಇರೋದು. ಒಗ್ಗಟ್ಟಾಗಿ ನಾವೆಲ್ಲರೂ ಚೆನ್ನಾಗಿರ್ಬೇಕು ಅಂಬೋದೇ ನಮಗೂ ಇರೋದು. ನಮಗೇನೇನು ಬೇಜಾರು ಏನೂ ಇಲ್ಲ ನಿಮ್ಮ ಮೇಲೆ. ನೀವು ಮಾತಾಡೋದಕ್ಕೆ ನಾವು ಮಾತಾಡ್ತಿರೋದು, ಅಷ್ಟು ಬಿಟ್ಟರೆ ಬೇರೆ ಇನ್ನೆಂಥದ್ದು ಇಲ್ಲ. ನಿಮ್ಗಾದ್ರೂ ಅರ್ಥ ಆಗೈತಲ್ಲ. ಇವಾಗ ನಿಮಗೇನೆ ಅನಿಸಿರುತ್ತೆ ನಾನು ಹಿಂಗೆ ಮಾಡಬಾರ್ದಾಗಿತ್ತು ಅಂತ. ತುಂಬ ಯೋಚನೆ ಮಾಡಿದೆ ಕೂತ್ಕೊಂಡು ಹೊರಗೆ. ಆವಾಗ ನಾನು ಹಿಂಗೆ ಮಾಡಬಾರ್ದಾಗಿತ್ತು ಅಂತ ಅನ್ನಿಸ್ತು. ನಾನು ಈಗ ಯಾರೇ ಆಗಲಿ ಪ್ರೀತಿನ ತೊಗೊಂಬಂದು ಕೊಟ್ಟಿರೋದು ಎಸ್ದು ಬಿಟ್ರೆ ಮತ್ತೆ ಅದಕ್ಕೆ ಯಾವತ್ತೂ ಯಾರೂ ಬೆಲೆ ಕೊಡಲ್ಲ. ನಾವು ಮುಂದೆ ಏನೇ ತಗೊಂಬಂದು ಕೊಟ್ರು ನಮಗೆ ತಗೊಂಬಂದು ಕೊಡೋದು ಇಲ್ಲ. ಯಾಕಂದರೆ ಒಂದು ಸತಿ ನಮ್ಮ ಬಂಡವಾಳ ಗೊತ್ತಾದ್ಮೇಲೆ ಎಲ್ಲರೂ ಹಿಂಗೆ ಯಾವುದೊಂದು ವಿಚಾರದಾಗೆ ಆಗಲಿ. ಈಗ ನಾನು ಈ ಸತಿ ಸೀರೆ ತೆಗ್ದೇಸ್ತಿದ್ದೀನಿ, ಮುಂದಿನ ಸತಿ ನನಗೆ ಗೌರಿ ಹಬ್ಬಕ್ಕೆ ನೀವು ತರೋದೇ ಇಲ್ಲ. ನಮ್ಮ ಋತು ಅಕ್ಕ ಹಿಂಗೆ ಮಾಡ್ತು ಅಂತೇಳಿ ನಿಮ್ಮ ಮನಸ್ಸಿಗೂ ಬೇಜಾರಾಗಿರುತ್ತೆ. ಅದಕ್ಕೆ ದಯವಿಟ್ಟು ಕ್ಷಮಿಸ್ಬಿಡ್ರಿ. ಏನೋ ಆಗೋದಾಯ್ತತ್ತ, ಹೋದ್ರೆ ಹೋಗ್ಲಿ. ಅಪ್ಪ ಅಮ್ಮಗೂ ಹೇಳ್ತೀನಿ, ನಮ್ಮ ಅಪ್ಪಗೆ ಹೇಳ್ತೀನಿ, ಬೈ ಬಿಡ ಸುಮ್ಕಿರಪ್ಪ ಅಂತ. ಈಗ ನಾನು ಈ ಮನೆ ಹೆಣ್ಮಗಳಾಗಿರ್ತೀನಿ ಅಂತ ಹೇಳ್ತೀನಿ. ಸುಮ್ಮನಿರಿ. ತಲೆ ಕೆಡಿಸ್ಕೊಬೇಡ್ರಿ. ಒಟ್ಟಿನಲ್ಲಿ ಮಾತಾಡಿಸ್ಕೊಂಡು ಚೆನ್ನಾಗಿರ್ರಿ. ಯೋಚನೆ ಮಾಡೋ ಅಂಥದ್ದು ಏನಿಲ್ಲ ಋತು ಅಕ್ಕ. ಅಂಥದ್ದು ಯೋಚನೆ ಮಾಡೋ ಅಂಥದ್ದು ತುಂಬ ಅತಿ ಅಂಥದ್ದೇನು ಯಾವುದೂ ಇಲ್ಲ. ಒಟ್ಟಿನಲ್ಲಿ ನಾವು ಚೆನ್ನಾಗಿರ್ಬೇಕು ಅಂಬೋದು ನಮ್ಮ ಮನಸ್ಸಲ್ಲಿ ಇರಬೇಕು. ನೋಡು, ನಾನು ಹೇಳ್ಬಾರ್ದು ಎಲ್ಲದಕ್ಕೂ, ಪ್ರತಿಯೊಂದಕ್ಕೂ ಹಂಗೆಲ್ಲ ಹೇಳ್ಬಾರ್ದಕ್ಕ. ತುಂಬ ಮನಸ್ಸಿಗೆ ಬೇಜಾರಾಗುತ್ತೆ. ಅದಕ್ಕಾಗಿ ಹೇಳಿದಷ್ಟೇ, ಬೇರೆ ಇನ್ನೇನು ಇಲ್ಲ. ನಾವೇನೇನು ನಿಮಗೇನು ಈಗ ಅಪ್ಪ ಮನೆಯಾಗೆಲ್ಲ ದುಡ್ಡು ಕಾಸು ಎಲ್ಲ ತಗೊಂಡು ಹೋಗ್ತಾರೆ ಅನ್ನೋದು ಏನಿಲ್ಲ. ನನಗೂ ಸ್ವಲ್ಪ ಅರ್ಥ ಆಗುತ್ತೆ. ಅದಕ್ಕೆ ಏನೋ ನಾನೊಂದು ಮಾತು ಹೇಳಿದೆ ಬಿಡು, ಹೋಗ್ಲಿ. ಇವಾಗ ಮನಸ್ಸಿನಾಗ ಇಕ್ಕಂದಂಗೆ ನೀವಿಬ್ರು ಮುಂದೆ ನಿಂತ್ಕೊಂಡು ಮದುವೆ ಮಾಡ್ಬೇಕಮ್ಮ. ತಿರ್ಗಾ ಆಮೇಲೆ ಋತು ಅಕ್ಕ ಹಿಂಗೆ ಮಾಡ್ತು ಹಿಂಗಂತು ಅಂತೇಳಿ
ನೀವು ಆಮೇಲೆ ಮದುವೆ ಬರ್ದಂಗೆ ಬೇಜಾರು ಮಾಡ್ಕೊಂಡು ಆಮೇಲೆ ಯಾಕೆ ಊರಾಗೆಲ್ಲನ ಆಡ್ಕೊಂತಾರೆ ಮೊದಲೇ ಆಡ್ಕೊಂಬ ಅಂತ ಜನ ಎಲ್ಲ ಚೆನ್ನಾಗಿದ್ರೆ ಏನು ಮಾತಾಡಲ್ಲ ಏನೋ ಈಗ ಒಂದಿಟ್ಟು ಹಿಂಗೆ ಕೆಟ್ಟು ಬಂದರೆ ಎಷ್ಟು ಮಾತಾಡ್ತಾರೆ ಇವಳಪ್ಪ ಹಿಂಗಂತೆ ಹಂಗಂತೆ ಅಂತೇಳಿ ಒಳ್ಳೆ ಗಳಿಗೆಗೆ ಒಳ್ಳೆ ಈಗ ನನ್ನ ಮಗಳು ಮದುವೆ ಆಗ ಅಂತ ಒಳ್ಳೆ ಮುಹೂರ್ತದಾಗೆ ಅವಾಗ ಜನ ಗುಸು ಗುಸು ಪಿಸಿ ಪಿಸಿ ಮಾತಾಡ್ತಿರ್ತಾರೆ ಬಂದವ್ರು ಕೇಳೋಣ ಬಿಡ್ತಾರ ಹೆಂಗಿದ್ರು ಕೇಳ್ತಾರೆ ಅದಕ್ಕೇನೆ ಮೊದಲೇ ಜನ ಒಳ್ಳೆಯವರಲ್ಲ ಅಂಬ ಒಂದು ಕಾರಣಕ್ಕೋಸ್ಕರ ನಾವೆಲ್ಲರೂ ಚೆನ್ನಾಗಿರ್ಬೇಕು ಒಗ್ಗಟ್ಟಾಗಿ ಇನ್ನೇನು ಮಾಡೋಕ್ಕಾಗುತ್ತೆ ಚೆನ್ನಾಗಿತ್ಕೊಂಡು ಹೋಗ್ರಿ ಅಷ್ಟೇನೆ ನಂದು ತಪ್ಪಾಯ್ತು ಕ್ಷಮಿಸ್ಬಿಟ್ಟು ಇಬ್ಬರ ಮನಸ್ಸನ್ನ ಇಕ್ಕಮಕ್ಕೆ ಹೋಗ್ಬೇಡ್ರಿ ಅಯ್ಯೋ ತಪ್ಪಾಯ್ತು ಹಂಗೆ ಹಿಂಗೆ ಅಂತ ಏನು ಕೇಳ್ಬಿಡಾಕ ಈಗ ನಾವೇನೋ ಒಳ್ಳೇದು ಹೇಳ್ತೀವಿ ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ ನಾವೇನು ಕೇಳ್ತೀವಿ ಹೇಳು ಎಲ್ಲರೂ ಚೆನ್ನಾಗಿರ್ಬೇಕು ಅಂಬ ಅಂತ ಒಳ್ಳೆ ಮನಸ್ಸಿಗೆ ಹೇಳ್ತೀವಿ ಹೊರತು ಬೇರೆ ಅದರಿಂದ ಇನ್ಯಾವ ಉದ್ದೇಶನೂ ಇಲ್ಲ ಯಾಕೆ ಏನಾಯ್ತು ಸೀರೆ ತಗೊಂಬಂದು ಕೊಟ್ಟಿದ್ರು ನಾನು ಯಾಕೋ ಚೆನ್ನಾಗಿಲ್ಲ ಅಂತ ಹಿಂಗೆ ಬೇಜಾರು ಮಾಡ್ಕೊಂಡು ಯಾಕೋ ತೆಗೆದು ಎಸ್ದುಬಿಟ್ಟೆ ಭಾಳ ಬೇಜಾರಾಗೈತೆ ಅಂತ ನಾನು ಏನೋ ಯಾವುದೋ ಮ್ಯಾಗ್ಲ ಸಿಟ್ಟು ಯಾವುದೋ ಮೇಲೆ ಆಗ್ತೆ ಅನ್ನಂಗೆ ಇದು ಮಾಡಿದೆ ಇವಾಗ ಒಂಥರ ಏನೋ ನನಗೆ ನನ್ನ ಮನಸ್ಸಿಗೆ ಅನ್ನಿಸ್ತು ಅತ್ತೆ ಅದಕ್ಕೆ ಏನೋ ಹೇಳ್ತಾ ಇದ್ದೀನಿ ಏನು ಮಾಡೋಣತ್ತೆ ನಾನು ಏನೋ ಒಂದು ಒಳ್ಳೇದು ಮಾಡಬೇಕು ಅಂದ್ಕೊಂತೀನಿ ಆದರೆ ಅದೇನೇನೋ ಆಗುತ್ತೆ ಅದಕ್ಕೆ ಇನ್ಮೇಲಿಂದ ನಾನು ಯಾತು ಏನೂ ಹೇಳಕ್ಕೆ ಹೋಗಲ್ಲ ನಾನಾಯ್ತು ನನ್ನ ಕೆಲಸ ಈಗ ಮನೆ ಅಂದಮೇಲೆ ಎಷ್ಟು ಅವ್ರಿಗೆ ಜವಾಬ್ದಾರಿ ಇರುತ್ತಲ್ವೇ ಜವಾಬ್ದಾರಿ ಇಲ್ಲ ಅಂದಿದ್ರೆ ಅವ್ರು ಹಿಂಗೆ ಮಾಡ್ಕೊಂಡು ಹೋಗವ್ರ ಜವಾಬ್ದಾರಿ ಇಲ್ದಾರಾಗಿದ್ರೆ ಸುಮ್ಮನೆ ಹಿಂಗೆಲ್ಲ ಮಾತಾಡಬಾರ್ದು ನಮ್ಮ ಪುಣ್ಯನು ಶಿವನಿನ್ನು ನಾನು ಹೆಂಗೆ ಬೇಕು ಹಂಗೆ ಮಾತಾಡ್ತಿದ್ದೆ ಅದಕ್ಕೆ ಇವತ್ತು ನಾನು ಮಾತಾಡಿದ್ದ ಮನಸ್ಸನ್ನ ಇಕ್ಕೋಬೇಡ್ರಿ ಏನೋ ಬೇಜಾರಾಗಿರುತ್ತೆ ಎಂಬುದು ಗೊತ್ತು ಅಂತ ಹೇಳಿ ಸಮಾಧಾನ ಮಾಡ್ತಾ ಇದ್ದೆ ಅತ್ತೆ ಅದಕ್ಕೆ ಮತ್ತೆ ಇರುತ್ತು ಒಂದು ಮಾತಾಡೋದಕ್ಕಿಂತ ಮುಂಚೆಗೆ ಯೋಚನೆ ಮಾಡ್ಬೇಕು ಈಗ ನಮ್ಮ ಮನೆಯಾಗೆ ಆಗ್ಲಮ್ಮ ನನ್ನ ಸೊಸೆ ಇದ್ದಾಳ ವಿನುತ್ತಾ ಇವಾಗ ನಮ್ಮ ಶಿವಾನಿಗೆ ಬಂದು ಹೇಳೋಕ್ಕಾಗುತ್ತಾ ಇಲ್ಲ ಹೇಳೋಕ್ಕಾಗಲ್ಲ ನಾವೀಗ ಮನೆ ಕಟ್ಟಿಸ್ತಾ ಇದ್ದೀವಿ ಮನೆ ಕಟ್ಟೋದು ಹಂಗೆ ಮಾಡಬೇಡ್ರಿ ಅಂತ ನಾನು ಹೇಳೋಕ್ಕಾಗುತ್ತಾ ಹೇಳೋಕ್ಕಾಗಲ್ಲ ಹೆಂಗೋ ಎಲ್ಲರೂ ಚೆನ್ನಾಗಿರ್ಬೋದಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಹೇಳೋದಷ್ಟೇ ಬೇರೆ ಇನ್ನೇನು ಇಲ್ಲ ನನ್ನ ಮಗಳು ಬಂದ್ರೂ ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟೇ ಅವಳು ಮಾತಾಡ್ಕೊಂಡು ಅವಳು ಪಾಡಿಗೆ ಬತ್ತಾಳೆ ಅವಳು ಯಾವತ್ತೇನು ಇದು ಮಾಡೋಕ್ಕೆ ಹೋಗಲ್ಲ ನಾನು ನನ್ನ ಬಾಯಿ ಸುಮ್ಕಿರಲ್ಲ ನಾನು ಒಂದು ಮಾತಾಡ್ಬಿಡ್ತೀನಿ ಬೇಗನ ಅದಕ್ಕೆ ನನಗೆ ಏನಪ್ಪ ಅಂತೇಳಿ ಒಟ್ಟಿನಲ್ಲಿ ಎಲ್ಲ ಯೋಚನೆ ಮಾಡಿ ಆಳವಾಗಿ ಕೂತ್ಕೊಂಡು ಯೋಚನೆ ಮಾಡಿ ಹೆಂಗೋ ಸ್ವಲ್ಪ ಇನ್ನೇನು ಮಾಡೋದು ಅಂಬೋದಕ್ಕೋಸ್ಕರ ಅಲ್ಲಿ ನನಗೆ ನಾನೇ ಅರ್ಥ ಮಾಡ್ಕೊಂಡು ಕ್ಷಮೆ ಕೇಳ್ತಾ ಇದ್ದೀನಿ ಯಾರನ್ನೊಬ್ರು ಸೋಲ್ಬೇಕಲ್ಲ ಏನೋ ಒಂದು ಫಂಕ್ಷನ್ ಮಾಡ್ತಾ ಇದ್ದೀವಿ ಅಂದಮೇಲೆ ಎಲ್ಲ ಹೊಂದಾಣಿಕೆಯಿಂದ ಮಾಡಿದ್ರೆ ತಾನೇ ಇವಾಗ ನಮ್ಮ ಮಕ್ಳು ಮದುವೆ ಬೇರೆ ಇರ್ತಲ್ಲತ್ತೆ ಅದಕ್ಕೆ ನಾವೆಲ್ಲ ಒಗ್ಗಟ್ಟಾಗಿ ಹೊಂದಾಣಿಕೆಯಿಂದ ಮಾಡಬೇಕು ಮತ್ತು ಒಗ್ಗಟ್ಟಿಂದನ ಮಾಡಿದ್ರೇನೆಲ್ಲ ಖುಷಿಯಾಗಿ ಒಂದು ಫಂಕ್ಷನ್ಗೆ ಒಂದು ಕಳೆ ಇರೋದು ಯಾವ ಕೆಲಸ ಶುಭ ಸಮಾರಂಭಗಳಾಗಲಿ ಖುಷಿಯಾಗಿ ಎಲ್ಲರೂ ಒಗ್ಗಟ್ಟಾಗಿ ಮಾಡಿದ್ರೆ ಮಾತ್ರ ಅದಕ್ಕಿರೋ ಕಳೆನೇ ಬೇರೆ ಇಬ್ಬರು ಹೆಣ್ಮಕ್ಳು ಮದುವೆ ಮಾಡ್ತಾ ಇದೆಯಾ ಮಾಡು ಒಳ್ಳೇದಾಗಲಿ ನಾನು ಯಾವತ್ತೂ ಹೇಳೋಕ್ಕೋಗಲ್ಲ ನಾನು ಎಲ್ಲದಕ್ಕೂ ಪ್ರತಿಯೊಂದ್ಕೊಂಡು ಯಾವ್ದಕ್ಕನೇ ಆಗಲಿ ನಂದೇ ನಡಿಬೇಕು ನಾನೇ ಹೇಳಬೇಕು ಮೊದಲೆಲ್ಲ ನಮ್ಮಮ್ಮ ಏನು ನಮ್ಮಪ್ಪ ಎಲ್ಲ ಹಂಗೆ ಇದು ಮಾಡಾರ ಅದಕ್ಕೆ ಇವಾಗ ನನಗೆ ಅರ್ಥ ಆಯಿತು ಅಯ್ಯೋ ಯಾಕೆ ಸುಮ್ಮನೆ ಅವ್ರು ಚೆನ್ನಾಗಿದ್ದರೆ ಅವ್ರಿಗೆ ನಾನು ಚೆನ್ನಾಗಿದ್ದರೆ ನಮಗೆ ನಾವು ಚೆನ್ನಾಗಿರೋದು ನೋಡ್ಕೋಬೇಕು ಅಂತೇಳಿ ನಾವು ಏನೋ ಒಳ್ಳೇದು ಮಾಡಬೇಕು ಅಂತ ನಮಗೇನು ಅನಿಸಿದ್ದು ಹೇಳ್ತಾ ಇದ್ದೀನಿ ಏನು ಮಾಡೋದತ್ತೆ ನನ್ನ ತಪ್ಪಾಯ್ತು ಅಂತ ಕ್ಷಮೆ ಕೇಳಿದ್ದು ನಿಮಗೆಲ್ಲನ ಇಷ್ಟ ಆಯ್ತಾ ಹೆಂಗಮ್ಮ ಯಾರನಾತ್ ನಮಗೆ ಚೆನ್ನಾಗಿದ್ರೆ ಸಾಕು ಅಂತ ಬಯಸ್ತೀವಿ ನಾವೇನೇನು ಬೇರೆ ಇನ್ನೇನು ಇಲ್ಲ ಯಾರನಾತು ಒಟ್ಟಿನಲ್ಲಿ ಚೆನ್ನಾಗಿದ್ರೆ ಸಾಕು ಅಂತ ಹೇಳ್ತೀವಿ ನೋಡಿದ್ರಲ್ಲ ವೀಕ್ಷಕರೇ ಏನೋ ನಾನು ಮಾತಾಡಬಾರ್ದಾಗಿತ್ತು ಮಾತಾಡಿದೆ ಅಂತೇಳಿ ಪುಣ್ಯಶಿವಾನಿ ಹತ್ರ ಕ್ಷಮೆ ಕೇಳಿದೆ ಬಿಡಕ್ಕಾತ್ಲಾಗ ಹೋಗ್ಲಿ ಅಂತ ಹೇಳ್ತಾ ಇದ್ದಾರೆ ಏನು ಮಾಡೋದು ನೋಡ್ತಾ ಇರಿ ನೀನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿದ್ರೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು